ನಮಸ್ಕಾರ, ಸಾಕಿ ಕುಕ್ಕಿಂಗ್ ಫೈಲ್ಸ್‌ಗೆ ಸ್ವಾಗತ. ನಾನು ಸೌಮ್ಯ. ಇವತ್ತು ಕ್ಲಾಸಿಕ್ ಕರ್ನಾಟಕ ಡಿಶ್ ಆದ ನೀರ್ ದೋಸೆ ಮತ್ತು ಕಾಯಿ ಚಟ್ನಿನ ಮಾಡೋದು ಹೇಗೆ ನೋಡೋಣ ಬನ್ನಿ. ನೀರ್ ದೋಸೆಗೆ ಫಸ್ಟ್ ಅಕ್ಕಿನ ನೆನೆ ಹಾಕಬೇಕು. ಅದಕ್ಕೆ ನಾನು 4 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಅದೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ತಗೊಂಡಿರೋದು ಸೊಸೈಟಿ ಅಕ್ಕಿ, ಇಲ್ಲ ದಪ್ಪಕ್ಕಿ ಅಂತಾರಲ್ಲ ಅದು. ಅದನ್ನು ತಗೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೀರು ಹಾಕ್ಕೊಂಡು 2ರಿಂದ 3 ಬಾರಿ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಪೌಡರು ತುಂಬ ಮಿಕ್ಸ್ ಮಾಡಿರ್ತಾರೆ. ನೀವು 2ರಿಂದ 3 ಬಾರಿ ತೊಳ್ಕೊಳ್ಳಿ ಕ್ಲೀನಾಗಿ. ಅದು ತಿಳಿ ನೀರು ಬರೋ ತನಕ ತೊಳ್ಕೊಂಡಷ್ಟು ಒಳ್ಳೆಯದು. ಈಗ ನಾನು ಆ ನೀರೆಲ್ಲ ತಕ್ಕೊತಾ ಇದ್ದೀನಿ. ಈಗ ಅಕ್ಕಿ ನೆನೆಯಷ್ಟು ಮುಳುಗೋಷ್ಟು ನೀರು ಹಾಕಿ ಕ್ಲೀನಾಗಿ ಮುಚ್ಚಿಟ್ಬಿಡಿ. ರಾತ್ರಿ ಇಡೀ ಮುಚ್ಚಿಡಿ. ಅದೊಂದು 5ರಿಂದ 6 ಅವರ್ ನೆನಿಬೇಕು. ತಿರುಗಿ ದಿನ ಬೆಳಗ್ಗೆ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಾವು 4-5 ಜನ ಇರೋದ್ರಿಂದ ನಾನು ಅಕ್ಕಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈಗ 2 ಬ್ಯಾಚ್ ಮಾಡ್ಕೊಳೋದ್ರಿಂದ ಫಸ್ಟಿಗೆ ಅರ್ಧ ಕಪ್ಪು ಕಾಯಿ ಹಾಕ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಅರ್ಧ ಕಪ್ಪು ನೆಕ್ಸ್ಟ್ ಬ್ಯಾಚಿಗೆ ಹಾಕಿ ರುಬ್ಕೊತೀನಿ. ಈಗ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಈಗ ಮಿಕ್ಸಿ ಮಾಡ್ಕೊತೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳಕ್ಕೆ ಟ್ರೈ ಮಾಡಿ. ಎಷ್ಟು ನುಣ್ಣಗೆ ರುಬ್ತೀರೋ ಅಷ್ಟು ದೋಸೆ ಸಾಫ್ಟಾಗಿ ಬರುತ್ತೆ. ಒಂದ್ಸತಿ ಕೈಯಲ್ಲಿ ನೋಡಿ, ತರಿ ಇರಬಾರ್ದು. ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅದನ್ನು ನಾನು. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 5ರಿಂದ 6 ಗ್ಲಾಸ್ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದು ವಾಟರಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಮುಚ್ಚಿಡಿ. ಈಗ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಕರಿಬೇವು, ಹಸಿಮೆಣಸಿನ್ಕಾಯಿ, ಉಪ್ಪು, ಶುಂಠಿ, ಹುಣಸೆಹಣ್ಣು, ಕಾಯಿ, ಇಷ್ಟು ಬೇಕಾಗಿರೋ ಸಾಮಗ್ರಿಗಳು. ಒಂದು ಮಿಕ್ಸಿಗೆ 1 ಕಾಯಿ ತೊಗೊಂಡಿದ್ದೀನಿ ನಾನು. ಒಂದು ಮೀಡಿಯಮ್ ಸೈಜ್ ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1-1.25 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಉಪ್ಪು, 1 ಅರ್ಧ ಚಮಚದಷ್ಟು ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, ಒಂದು ಸಣ್ಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಎಸಳು ಕರಿಬೇವು, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ. ನೀರು ಹಾಕಿಬಿಟ್ಟು ತರಿ ರುಬ್ಕೊಳ್ಳಿ. ಸ್ವಲ್ಪ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ, ಚಟ್ನಿ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಖಾರ ಮುಂದೆ ಮಾಡ್ಕೊಳ್ಳಿ, ನೀರು ದೋಸೆಗೆ ಚೆನ್ನಾಗಿರುತ್ತೆ. ಈಗ ನಾನು ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಎಣ್ಣೆ, ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ, 2 ಸ್ಪೂನ್ ಉದ್ದಿನಬೇಳೆ, ಅದನ್ನು ಕೆಂಪಗಾಗೋಗೆ ಹುರ್ಕೊಳ್ಳಿ. ಲೈಟ್ ಗೋಲ್ಡನ್ ಕಲರ್ ಬರಲಿ, ತುಂಬ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ಒಂದು 7-8 ಎಸಳು ಕರಿಬೇವು, ಕ್ಲೀನಾಗಿ ಅದು ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿಕೊಂಡು ಚಟ್ನಿಗೆ ಒಗ್ಗರಣೆ ಕೊಡಿ. ಗ್ಯಾಸ್ ಮೇಲೆ ಹಂಚು ಬಿಸಿಗಿಟ್ಟಿದ್ದೀನಿ. ತೆಂಗಿನ ನಾರಿನಿಂದ ಹಂಚಿಗೆ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಲ್ಲ ಕಡೆ ಕ್ಲೀನಾಗಿ ಸವರ್ಕೊಳ್ಳಿ ಅದನ್ನು. ಈಗ ಹಿಟ್ಟನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳಿ ಕ್ಲೀನಾಗಿ. ಅದನ್ನು ಹಂಚಿಗೆ ಹರಡ್ಬಿಡಿ ಹಿಟ್ಟನ್ನ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿ, ಇಲ್ಲಾಂದರೆ ಹಿಟ್ಟು ಥರ ಬೆಂದಿರೋದಿಲ್ಲ ಅದು. ಈಗ 1ರಿಂದ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಿಧಾನಕ್ಕೆ ದೋಸೆ ತಕ್ಕೊಳ್ಳಿ. 4 ಪದರ ಮಾಡಿ ಈಗ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ಥರ ಇನ್ನೊಂದು ದೋಸೆ ಹಾಕ್ಕೊಂಡಿದ್ದೀನಿ ನಾನು. ನಿಧಾನಕ್ಕೆ ದೋಸೆ ತಕ್ಕೊಳ್ಳಿ, ಸ್ಮೂತಾಗಿರುತ್ತೆ. ಈಗ ನಾನು ಪ್ರಿಪೇರ್ ಮಾಡಿರೋ ಚಟ್ನಿ ಇತ್ತಲ್ಲ, ಅದನ್ನು ಕ್ಲೀನಾಗಿ ಒಗ್ಗರಣೆ ಸಮೇತ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ನೀರು ದೋಸೆ ಚಟ್ನಿ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಹೇಗಿದೆ ಟೇಸ್ಟ್ ಕೇಳೋಣ ಬನ್ನಿ. ಕಿಯೋಶಾ
ಚೆನ್ನಾಗಿದ್ದೀನಾ ಪುಟ್ಟಿ? ಚೆನ್ನಾಗಿದೆನಾ ಅಮ್ಮ? ತುಂಬ ಚೆನ್ನಾಗಿದೆ. ಮಸ್ತ್ ಆಗ್ತದೆ ಹಾಕೊಂಡು ಎಡ್ಡೆಂಡು. ಅಪ್ಪಾಜಿ ಹೇಗಾಗಿದೆ? ತುಂಬಾ ರುಚಿಯಾಗಿದೆ, ಮೃದುವಾಗಿದೆ. ಸಮೃದ್ಧಿ ಚಿನ್ನ ಹೆಂಗಾಗಿದೆ ಅಮ್ಮ? ಸೂಪರ್ ಅಮ್ಮ, ನೀರು ದೋಸೆ ಸೂಪರ್ ಆಗಿದೆ. ಬನ್ನಿ ನೀರು ದೋಸೆ ತಿನ್ನೋಣ.